ಮೆಗಾ ಗ್ಯಾಸ್ ಪೈಪ್ನಿಂದ ಭಸ್ಮವಾದ ಬಿರಿಯಾನಿ ಹೌಸ್ ಸೆಂಟರ್. ಮೆಗಾ ಗ್ಯಾಸ್ ಪೈಪ್ಲೈನ್ನಿಂದ ಭಸ್ಮವಾದ ಗಂಗೋತ್ರಿ ರಸ್ತೆಯಲ್ಲಿರುವ ಬಿರಿಯಾನಿ ಹೌಸ್ ಸೆಂಟರ್. ಬಿರಿಯಾನಿ ಹೌಸ್ನಲ್ಲಿದ್ದ ಲ್ಯಾಪ್ಟಾಪ್, ಮೊಬೈಲ್ ಹಾಗೂ ಪಾತ್ರೆ ಐಟಂಗಳು ಸಂಪೂರ್ಣವಾಗಿ ಭಸ್ಮವಾಗಿದ್ದು ಯಾವುದೇ ರೀತಿಯ ಬೇರೆ ಅವಘಡ ಸಂಭವಿಸಿಲ್ಲ. ಮೆಗಾ ಗ್ಯಾಸ್ ಪೈಪ್ ಸರ್ವಿಸ್ ಯಾವುದೇ ರೀತಿಯ ಸವಲತ್ತುಗಳನ್ನು ನೀಡುತ್ತಿಲ್ಲವೆಂದು ಮೆಗಾ ಗ್ಯಾಸ್ ಮಾಲೀಕರಿಗೆ ಈ ಮಾಹಿತಿ ನೀಡಿ 1 ಗಂಟೆಗಳಾದರೂ ಯಾವುದೇ ರೀತಿ ಸ್ಪಂದನೆಯಿಲ್ಲವೆಂದು ಬಿರಿಯಾನಿ ಹೌಸ್ ಮಾಲೀಕರು ತಿಳಿಸಿದರು. ಇದನ್ನು ನೆಚ್ಚಿಕೊಂಡು ಜೀವನ ಮಾಡುತ್ತಿರುವ ನಾವು 10 ರಿಂದ 15 ಜನಗಳು ಇದ್ದು ನಮಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ನಮಗೆ ಮೆಗಾ ಕಂಪನಿ ವತಿಯಿಂದ ಪರಿಹಾರ ಕೊಡಿಸಬೇಕಾಗಿ ಸೈಯದ್ ಸೈಫ್ ಅವರು ತಮ್ಮ ಅಳಲನ್ನು ತೋಡಿಕೊಂಡರು. ಹೋಟೆಲ್ ಎಲ್ಲ ಸುತ್ತೋಗ್ಬಿಟ್ಟಿದೆ. ಒಳ್ಳೇದೇನೆಂದರೆ ಮುಳುಗುನ್ ಏನೂ ಆಗಿಲ್ಲ. ಮೆಗಾ ಗ್ಯಾಸ್ ಅವ್ರು ಸಿಕ್ಕಾಪಟ್ಟೆ ಇರ್ರೆಸ್ಪಾನ್ಸಿಬಿಲಿಟಿಯಿಂದ ಅವರು ಹ್ಯಾಂಡ್ಲಿಂಗ್ ಮಾಡ್ತಾರೆ. 1 ಗಂಟೆ ಅವ್ರಿಗೆ ಕಾಲ್ ಮಾಡ್ತೀವಿ, ಯಾರು ಕಾರ್ಪೊರೇಟರ್ ಹೇಳಿದ ತಕ್ಷಣ ಇಮಿಡಿಯೇಟ್ ಬಂದ್ಬಿಟ್ಟು ಎಲ್ಲ ನಮ್ಮ ಮೆಗಾ ಗ್ಯಾಸ್ ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ನೀವು ಚಾರ್ಕೋಲ್ ಮತ್ತೆ ತಂದೂರು ರೋಟಿ ಬಾಂಡ್ಲಿನ ಹೊರಗಡೆ ಇಟ್ಟಿದ್ದೀರಾ, ಅದ್ರ ಟೆಂಪರೇಚರ್ ಜಾಸ್ತಿ ಆಗಿ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅವರು ಹಾಕಿರೋದು MS ಪೈಪ್. ಟೆಂಪರೇಚರ್ ಜಾಸ್ತಿ ಆಗಕ್ಕೆ ಆ ಥರ ಏನೂ ಇಲ್ಲ. ಇಲ್ಲೇ ಆಗಿರೋದಂತ ಅಲ್ಲ, ಇಲ್ಲೇನು ನೀವು ಹೇಳ್ತಾ ಇದ್ದೀರಾ ಟೆಂಪರೇಚರ್ ಅಂತ. ರೋಡ್ ಅಲ್ಲಿ ಬ್ಲಾಸ್ಟ್ ಆಗ್ತಾ ಇದೆಯಲ್ಲ, ಅದು ಹೆಂಗ್ ಆಗ್ತಾ ಇದೆ? ಅದಕ್ಕೇನು ಟೆಂಪರೇಚರ್ ಇದೆಯಾ? ಇಲ್ಲೇ ಆಗಿದೆಯಾ? ರಿಂಗ್ ರೋಡಲ್ಲಿ ಆಗಿದೆ, ಅಲ್ಲಿ SSIT ಕಾಲೇಜ್ ಹತ್ರ ಆಗಿದೆ, ಪದೇ ಆಗ್ತಾ ಇದೆಯಲ್ಲ. ಇಲ್ಲಿವಾಗ ನಮ್ಮ ತುಮಕೂರಲ್ಲಿ ಈ ಥರ ಆಗಿದೆಯಾ? ಆಗಿಲ್ಲ. ಈಗ ಮೆಗಾ ಗ್ಯಾಸ್ನವ್ರು ಅವ್ರ ಸೇಫ್ಟಿಗೋಸ್ಕರ ಹೇಳ್ಕೊಂತಾರೆ. ಇಲ್ಲಿ ನಾವು 16 ಜನ ಜೀವನ ಮಾಡೋಕ್ಕೋಸ್ಕರ ದುಡಿತಾ ಇರೋದು, ಇಲ್ಲಿ ಕಷ್ಟ ಬೀಳ್ತಿರೋದು. ಅಂಥದ್ರಲ್ಲಿ ನೀವು ಅವ್ರ ಮೆಗಾ ಗ್ಯಾಸ್ನವ್ರು ಏನು ಹೇಳಿದ್ರು ಅಂತ ಪರಿಶೀಲನೆ ಮಾಡಿ ಸರ್. ಅಲ್ಲಿ ಆಚೆ ಕಡೆ ಆಗಿದೆ, ಮೀಟರ್ ಕಡೆ ಬ್ಲಾಸ್ಟ್ ಆಗಿದೆ. ಅಷ್ಟು ಸೇಫ್ಟಿ ಪರ್ಪಸ್ ಇಲ್ಲ ಅಂದ್ರೆ ಅವ್ರು ಹೆಂಗೆ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ? ಮಂತ್ಲಿ ಬಂದು ಚೆಕಪ್ ಮಾಡ್ತಾ ಇದ್ದಾರಾ? ಮೇಂಟೆನೆನ್ಸ್ ಏನಾದ್ರು ಮಾಡ್ತಾ ಇದ್ದಾರಾ? ಮಾಡಿಲ್ಲ ಸರ್. ಇಲ್ಲಿವರೆಗೆ ಫೋನ್ ಮಾಡಿದ್ರೆ ಸರ್ವಿಸ್ ಇಲ್ಲ. ಈಗ ನಾವು ರೋಡಿಗೆ ಬಂದಿದ್ದೀವಿ. ಈಗ ನಮ್ಗೆ ಪರಿಹಾರ ಬೇಕು ಅಂದಿದ ತಕ್ಷಣ ಅವ್ರ ಪ್ರಾಬ್ಲಮ್ ನಿಮ್ ಪ್ರಾಬ್ಲಮ್ ಅಂತ ಅವ್ರು ಹೇಳ್ತಾ ಇದಾರಲ್ಲ. ಏನೋ ಬಂದಿದ ತಕ್ಷಣ ಚಾರ್ಕೋಲಿಂದ ಏನಾದ್ರು ಬ್ಲಾಸ್ಟ್ ಆಗ್ಬಿಡುತ್ತಾ? ಬ್ಲಾಸ್ಟ್ ಯಾವಾಗ ಆಗುತ್ತೆ? ಪೈಪ್ ಏನಾದ್ರು ಇದಾಗಿದ್ರೆ, ಮೀಟರ್ ಕಡೆಯಿಂದ ಏನಾದ್ರು ಆಗಿದ್ರೆ ಬ್ಲಾಸ್ಟ್ ಆಗಿರುತ್ತೆ ಸರ್. ಈಗ ಹೊರಗಡೆ ಸಪರೇಟ್ ವಾಲ್ ಯಾಕೆ ಸರ್ ಮಾಡಿಸ್ಕೊಂಡಿಲ್ಲ? ಇದನ್ನ ಸರ್ ಅವ್ರು ಮಾಡ್ಬೇಕು ಸರ್, ಅದು ಅವ್ರ ಸೇಫ್ಟಿ. ಮಾಲೀಕರಾಗಿ ನೀವು ಒಂದು ಮಾತು ಹೇಳ್ಬೋದು. ನಾವು ಹೇಳಿದೀವಿ ಸರ್, ನಾವು ಹೇಳೋ ಅವಶ್ಯಕತೆ ಏನೈತೆ ಸರ್? ಅಷ್ಟು ದೊಡ್ಡ ಕಂಪನಿ ಅವ್ರದ್ದು,